ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ಒಬ್ಬರು ಕಸ್ಟಮರ್ ಗೋವಾದಿಂದ ಫೋನ್ ಕಾಲ್ ಮಾಡ್ತಾರೆ. ಹಲವಾರು ಸಲ ಇವರು ನಮಗೆ ಆಗಾಗ್ಗೆ ಫೋನ್ ಕರೆ ಮಾಡಿ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಸಲಹೆಗಳನ್ನು, ಪರಿಹಾರಗಳನ್ನು ತಿಳ್ಕೊತಾ ಇರ್ತಾರೆ. ಹಾಗೆ ಮೊನ್ನೆ ಅವರ ಹತ್ತಿರದ ಕಸ್ಟಮರ್ದೊಬ್ಬರದು ಅವರ ಮಗಳಿಗೆ ಹುಷಾರಿಲ್ಲ ಅಂತೇಳಿ ನನಗೆ ಫೋನ್ ಕರೆ ಮಾಡಿ ಕೇಳ್ತಾರೆ. ಜನ್ಮ ದಿನಾಂಕ, ಸಮಯವನ್ನು ತಿಳಿಸ್ತಾರೆ. ಜನ್ಮ ದಿನಾಂಕ 15/9/2003, 1:20 ಮಧ್ಯಾಹ್ನ, ಭರಣಿ ನಕ್ಷತ್ರ, ಮೇಷರಾಶಿ. ಮೇಷರಾಶಿಯಲ್ಲಿ ರಾಹು, ಚಂದ್ರ, ಮಿಥುನ ರಾಶಿಯಲ್ಲಿ ಶನಿ ಭಗವಾನರು, ಸಿಂಹ ರಾಶಿಯಲ್ಲಿ ರವಿ, ಬುಧ, ಗುರು, ಶುಕ್ರ, ಕನ್ಯಾ ರಾಶಿಯಲ್ಲಿ ಕೇತು, ತುಲಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ, ಕುಜ ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಇಲ್ಲಿ ಈ ಜಾತಕರಿಗೆ ಆರೋಗ್ಯ ಸರಿಯಿಲ್ಲ ಅಂತೇಳಿ ಫೋನ್ ಕರೆ ಮಾಡಿದ್ದಾರೆ. ಈ ಜಾತಕರು ಜನ್ಮವಾದ ಮೇಲೆ ಜಾತಕಕ್ಕೆ ಸಂಬಂಧಿಸಿದ ಯಾವುದೇ ಪರಿಹಾರಗಳನ್ನು ಸಹ ಈ ಜಾತಕರಿಗೆ ಮಾಡಿಕೊಂಡಿಲ್ಲ. ಈಗ ಈ ಜಾತಕರಿಗೆ ಸಾಡೆ ಸಾತಿ ಶನಿ ಪ್ರಭಾವ ಪ್ರಾರಂಭ ಆಗಿದೆ. 1.5 ವರ್ಷ ಆಗಿದೆ. ಶನಿ ದೋಷಕ್ಕೆ ಸಂಬಂಧಿಸಿದ ಯಾವುದೇ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ. ಅಂದರೆ ಶನಿವಾರದೊಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ 8 ಸುತ್ತು ಕೈ ಮುಗಿದುಕೊಂಡು ಪ್ರದಕ್ಷಿಣೆ ಹಾಕಬೇಕು. ಈಚೆ ಕಡೆ ಅಗ್ನಿಕುಂಡ ಇದ್ದರೆ ಅಲ್ಲಿ 7 ಬತ್ತಿಯ ದೀಪವನ್ನು ಹಚ್ಚಬೇಕಾಗುತ್ತೆ. 8 ಸುತ್ತು ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಉತ್ತಮ. ಅನಂತರ ದೇವಸ್ಥಾನದೊಳಗಡೆ ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿ ನಿಂತ್ಕೊಂಡೇ ಪೂಜೆ ಮಾಡಿಸೋದು ಉತ್ತಮ. ಅಲ್ಲಿ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಅನಂತರ ಪೂಜೆ ಮಾಡಿಸಿ ದೇವಸ್ಥಾನದಿಂದ ಹೊರಗಡೆ ಬರಬೇಕಾದ್ರೆ ಬೆನ್ನು ತೋರಿಸಿದಾಗೆ ಹೊರಗಡೆ ಬರಬೇಕು. ಈ ಸಂದರ್ಭದಲ್ಲಿ ಪೂಜೆ ಎಲ್ಲ ಮುಗಿದ ನಂತರ ಆಂಜನೇಯನ ದೇವಸ್ಥಾನ, ಈಶ್ವರನ ಸಾನ್ನಿಧ್ಯ, ಅಯ್ಯಪ್ಪ ಸ್ವಾಮಿ ಮಂದಿರ, ಮಹಾಕಾಳಿ ದೇವಿ ದೇವಸ್ಥಾನಗಳಲ್ಲಿ ಅಥವಾ ಗಣಪತಿ ಮಂದಿರದಲ್ಲಿ ಪೂಜೆ ಕೊಡೋದು ಬಹಳ ಉತ್ತಮ. ಈ ಹನುಮಾನ್ ಚಾಲೀಸ್ ಕಳೆಯುವವರೆಗೂ ಇವರು ದಿನನಿತ್ಯ 8 ಸಲ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದು ಉತ್ತಮ. ಇದರಿಂದ ಸಾಡೆ ಸಾತಿಯ ಎಫೆಕ್ಟು ಕಡಿಮೆ ಆಗ್ತದೆ. ಹಾಗಾಗಿ ಇವರು ಈ ಬಗ್ಗೆ ಪರಿಹಾರಗಳನ್ನು ಮಾಡ್ಕೊಬೋದು ಉತ್ತಮ. ಶನಿವಾರ ಕಪ್ಪು, ನೀಲಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಬಾರ್ದು. ಆಕಸ್ಮಿಕವಾಗಿ ಸೂತಕ ಮೈಲಿಗೆಗಳಲ್ಲಿ ದೇವಸ್ಥಾನಗಳಿಗೆ ಹೋಗಬಾರ್ದು. ಇನ್ನು ವಿಶೇಷವಾಗಿ ಇವರಿಗೆ ಜನ್ಮದ ಆರೋಗ್ಯದಲ್ಲೇ ನಾಗದೋಷ ಬಂದಿದೆ. ಎಲ್ಲೂ ಈ ನಾಗದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ. ಈಗಲೂ ರನ್ನಿಂಗ್ ನಾಗದೋಷ ಇದೆ. ಅದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸಿದರೆ ಬಹಳ ಉತ್ತಮ. ಅಥವಾ ಸಮೀಪದ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಮಂಗಳವಾರ ಅಥವಾ ಷಷ್ಠಿ, ಪಂಚಮಿ ತಿಥಿ ಇರೋ ದಿವಸ, ಆಶ್ಲೇಷ ನಕ್ಷತ್ರ ಇರೋ ದಿವಸ, ಅಮಾವಾಸ್ಯೆ, ಪೌರ್ಣಮಿಗಳೊಂದು ಪೂಜೆ ಕೊಡ್ತಕ್ಕಂಥದ್ದು, ನಾಗನ ಸಾನ್ನಿಧ್ಯದಲ್ಲಿ ಪೂಜೆ ಮಾಡಿಸೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಈ ಮೇಷರಾಶಿಯವರಿಗೆ ಜೂನ್ನಿಂದ ಗುರುಬಲ ಸಹ ಇಲ್ಲ. ಈ ಗುರುಬಲ ಇಲ್ಲದೇ ಇದ್ದಾಗ ಒಂದಕ್ಕೊಂದು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ಗುರುವಾರಗಳೊಂದು ರಾಘವೇಂದ್ರ ಸ್ವಾಮಿ ಟೆಂಪಲ್, ಸಾಯಿಬಾಬಾ ಮಂದಿರ ಅಥವಾ ವಿಷ್ಣುವಿನ ಕ್ಷೇತ್ರಗಳಲ್ಲಿ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಹಳದಿ ಹೂವು ಅರ್ಪಣೆ ಮಾಡಿ ಅಥವಾ ಬಿಲ್ವಪತ್ರೆ ಅರ್ಪಣೆ ಮಾಡಿ ಪೂಜೆ ಕೊಡೋದು
ಬಹಳ ಉತ್ತಮ. ಅಲ್ಲಿಯೇ ಅಶ್ವತ್ಥ ವೃಕ್ಷಗಳು ಇದ್ದಲ್ಲಿ ಆ ಅಶ್ವತ್ಥ ವೃಕ್ಷಕ್ಕೆ 12 ಸುತ್ತು ಕೈ ಮುಗಿದುಕೊಂಡು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮಃ ಈ ಮಂತ್ರವನ್ನು ಜಪಿಸೋದು ಉತ್ತಮ. ಅನಂತರ ಮನೆಯಲ್ಲಿ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಅಥವಾ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಅಥವಾ ಓಂ ನಮೋ ನಾರಾಯಣಾಯ ಈ ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸೋದ್ರಿಂದ ತುಂಬ ಶುಭಪ್ರದವಾಗ್ತದೆ. ಇವರು ಇನ್ನೊಂದೇನು ತಪ್ಪು ಮಾಡ್ಕೊಂಡಿದ್ದಾರೆ, ಇವರಿಗೆ ಹೆಸರಿಡಬೇಕಾದ್ರೆ ಹೆಸರನ್ನು ಚೇಂಜ್ ಮಾಡಿದ್ದಾರೆ. ತುಲಾರಾಶಿ ಹೆಸರನ್ನು ಇಟ್ಟಿದ್ದಾರೆ. ಅದಕ್ಕೆ ಇವರ ತಂಗಿ ಏನೋ ಆಕಸ್ಮಿಕವಾಗಿ ಏನೋ ಸಮಸ್ಯೆ ಆಗಿ ತೀರೋದ್ರಂತೆ ಆ ತಂಗಿ ಹೆಸರನ್ನು ಇಟ್ಟಿದ್ದಾರೆ. ಇದು ಸಹ ದೋಷಪ್ರದ. ಲಗ್ನವನ್ನು ಶನಿ ಭಗವಾನರು ನೋಡೋದ್ರಿಂದ ದೋಷಪ್ರದ. ಹಾಗಾಗಿ ಸಂಬಂಧಿಸಿದ ಪರಿಹಾರಗಳನ್ನು ಈ ಜಾತಕರಿಗೆ ತಿಳಿಸಿರ್ತೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.